ನಾನು 10 ವರ್ಷ ಹುಡುಗಿಂದ ಆಸ್ಪತ್ರೆ ಎಲ್ಲ ನಾನೇ ಮಾಡಿರೋದು. ಓಕೆ. ದೊಡ್ಡ ಆಸ್ಪತ್ರೆ, ಚೆಲುವಂಬ ಆಸ್ಪತ್ರೆ, ಆಯುರ್ವೇದಿಕ್ ಆಸ್ಪತ್ರೆ ಎಲ್ಲ ನಾನೇ. 10 ವರ್ಷ ನನಗೆ ಅವಾಗ. ಏನೇನ್ ಸಿಗುತ್ತೆ ನಿಮ್ಮಲ್ಲಿ? ನಮ್ಮಲ್ಲಿ ದೋಸೆ, ಚಪಾತಿ, ರೈಸು 3 ಐಟಮ್. ಈ ಚಟ್ನಿ ಮತ್ತು ಸಾಗು ಮಾಡ್ತಾರೆ ಅವರು. ಆ ಸಾಗು ಚಟ್ನಿ ಮಾತ್ರ ಒಂದು ದಿನಾನು ಚೇಂಜ್ ಆಗಿದೆ ನೋಡೇ ಇಲ್ಲ ಸರ್. ಒಂದೇ ಥರ ಇರುತ್ತೆ, ಒಂದೇ ಗಟ್ಟಿ, ಒಂದೇ ಥರ ಇರುತ್ತೆ. ಇಷ್ಟಂತೂ ಇಷ್ಟಪಡ್ತೀನಿ. ಬೇರೆ ಕಡೆ ಎಲ್ಲ ಹೋಟ್ಲಲ್ಲೂ ಅಷ್ಟೇ ಚೇಂಜ್ ಆಗಿದೆ. ಒಂದ್ಸರಿ ನೀರು ಹಾಕ್ಬೋದು, ಒಂದ್ಸರಿ ಗಟ್ಟಿ ಹಾಕ್ಬೋದು, ಈ ಥರ ಇದೆ. ಬಟ್ ಇಲ್ಲಿ ಇವತ್ತುವರೆಗೂ ಚಟ್ನಿಗೆ ಅದೊಂದು ಚೇಂಜ್ ಆಗಿಲ್ಲ. ಯಾಕಂದರೆ ಈ ಅಜ್ಜಿ ಹೋಮ್ಲಿ ಫುಡ್ ಮಾಡ್ತಿರೋದು. ಹೋಮ್ಲಿ ಫುಡ್ಡಲ್ಲಿ ನಾವು ಹೇಗೆ ಅಂದರೆ, ನಾವು ಏನೇ ತೊಗೊಂಡು ಹೋದ್ರೂ, ಎಲ್ಲೇ ಏನೇ ಪದಾರ್ಥ ತಿಂದ್ರೂ ನಮಗೆ ಎದೆ ಉರಿತದೆ. ಸೊ ಸೋಡಾ ಹಾಕಿರ್ತಾರೆ. ಸೊ ಇವ್ರ ಹತ್ರ ತಿಂದು ನಾನು ಬೆಂಗಳೂರು ತಲುಪಿಸೋಗೆ ನಾನು ಹೊಟ್ಟೈಸಿದೆ. ಯಾಕೆಂದರೆ ಎದೆ ಊರಿನೂ ಇಲ್ಲ, ಏನೂ ಇಲ್ಲ. ಯಾಕಂದರೆ ಒಂದು ಚಪಾತಿ ಮಾಡ್ದಂದ್ರೆ ಮನೆಯಿಂದ ಮಾಡ್ತಾರೆ. ಬೆಂಗಳೂರಿಂದ ಬಂದು ಇಲ್ಲೇ ತಿಂದು ಹೋಗೋದು. ಬೆಂಗಳೂರಲ್ಲಿದೆ, ಅದೇ ತುಂಬ ಹುಡುಕ್ಬೇಕು ನಾವು. ಅಂಥ ಜಾಗ ಇದೆ, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ಬಂದು ತಿಂದ್ರೆ ಅದೊಂದು ಮಜಾನೇ ಬೇರೆ. 6 ಕಾಲು 6 ಗಂಟೆ, 6 ಗಂಟೆಯಿಂದ 8 ಗಂಟೆ. 8 ಗಂಟೆ ಅಷ್ಟೇ. ವಯಸ್ಸಲ್ಲಿ ಒಳ್ಳೆ ಟೇಸ್ಟೇ ಇರಲ್ಲ. ಬಟ್ ಟೇಸ್ಟ್ ಸಿಗೋದು ಇಲ್ಲೇ. ನಮಗೆ ಆರೋಗ್ಯಕ್ಕೆ ಚೆನ್ನಾಗಿರೋವಂಥ ಪದಾರ್ಥಗಳು ತಿನ್ನಕ್ಕೆ ನಾವು ಇಷ್ಟಪಡ್ತೀವಿ.